Good morning, my dear students. Welcome to English online classes. Yesterday we already discussed about the lesson Babar Ali written by Samarpita Mukherjee Sharma. In this particular lesson, we already learned about the author introduction, pre-reading activity, and also first half of the story already completed. Okay. Today I am going to teach once again. I will repeat you. Okay, Babar Ali is the youngest headmaster, making remarkable changes in India. ನೋಡಿ 16ನೇ ವಯಸ್ಸಲ್ಲಿ at the age of 16 world's youngest headmaster making remarkable changes in India. In this, the great leader, the youth leader, the Bangladesh youth leader Tanveer would like to introduce you to this extraordinary change maker. ಇಂಥ ಒಬ್ಬ ವ್ಯಕ್ತಿನ ಒಬ್ಬ ಬಾಲಕರು ನಮಗೆ ಅವನ ಒಂದು ಯಶೋಗಾಥೆನ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಬಾಂಗ್ಲಾದೇಶ್ ಯೂತ್ ಲೀಡರ್ ತನ್ವೀರ್ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್. ನೋಡಿ, ಬಾಬರ್ ಅಲಿ ಬಗ್ಗೆ ಆಲ್ರೆಡಿ ಅವನು ಶಾಲೆಯಲ್ಲಿ ಯಾವ ಥರ ಸ್ಟೂಡೆಂಟ್ ಆಗಿದ್ದ, ಅವನ ಹಳ್ಳಿಗೆ ಅವನು ಯಾವ ಥರ ಒಂದು ಫಾರ್ಚುನೇಟ್ ಸೋಲ್ ಆಗಿದ್ದ, ಅವನಿಗೆ ಯಾಕೆ ಅವನು ಸ್ಕೂಲ್ ಸ್ಟಾರ್ಟ್ ಮಾಡೋಕ್ಕೆ ಅವನಿಗೆ ಮೇನ್ ರೀಸನ್ ಏನು ಅನ್ನೋದು ಕೂಡ ಲಾಸ್ಟ್ ಕ್ಲಾಸ್ ಎಲ್ಲ ಕೂಡ ತಿಳ್ಕೊಂಡಿದ್ವಿ. ಒನ್ಸ್ ಅಗೇನ್ ಅದ್ರ ಬಗ್ಗೆ ನಾವೆಲ್ಲ ಸರಿ ನೋಡ್ತಾ ಹೋಗೋಣ. ನೋಡಿ, ಬಾಬರ್ ಅಲಿ daily wakes up at 7. He starts on doing some household chores. Then he takes an auto rickshaw and return walks 5 kilometers at Qasim Bazaar Rajguru Sundari Vidyapeeth, where he is a class 12 student. Okay, ಅವನು ಅಲ್ಲಿ 12ನೇ ತರಗತಿಯಲ್ಲಿ ಓದ್ತಾ ಇದ್ದ ಕಾಸಿಂ ಬಜಾರ್ ರಾಜಗುರು ಸುಂದರಿ ವಿದ್ಯಾಪೀಠ ಅಲ್ಲಿ. ಆ ಶಾಲೆಯಲ್ಲಿ ಅವನು ನೋಡೋಕೆ ಹೇಗಿದ್ದ ಅಂದರೆ ಇಸ್ ಎ ಥಿನ್ ಅಂಡ್ ಗ್ಯಾಂಗ್ಲಿ ಬಾಯ್, ಅಂದರೆ ತೆಲುಗಿಗೆ ಎತ್ತರವಾಗಿದ್ದ, ಜೊತೆಗೆ ತುಂಬ ಒಂದು ಆಕ್ಟಿವ್ ಅಂಡ್ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಅವನು ವೈಟ್ ಅಂಡ್ ಬ್ಲೂ ಯೂನಿಫಾರ್ಮ್ ವೇರ್ ಮಾಡಿ ಇಡೀ ಶಾಲೆಗೆ ಅವನು ಬಾಬರ್ ಇಸ್ ಅ ಮಾಡೆಲ್ ಸ್ಟೂಡೆಂಟ್ ಆಗಿದ್ದ. ಬಾಬರ್ ಇಸ್ ಅ ಮಾಡೆಲ್ ಸ್ಟೂಡೆಂಟ್. ಈಸ್ ಆಲ್ಸೋ ದ ಫಸ್ಟ್ ಮೆಂಬರ್ ಇನ್ ಈಸ್ ಫ್ಯಾಮಿಲಿ ಟು ಗೆಟ್ ಎ ಪ್ರಾಪರ್ ಎಜುಕೇಶನ್. ಅವರ ಫ್ಯಾಮಿಲಿಯಲ್ಲಿ ಫಾರ್ ದ ಫಸ್ಟ್ ಪರ್ಸನ್ ಟು ಗೆಟ್ ಎ ಪ್ರಾಪರ್ ಎಜುಕೇಶನ್ ತಗೊಂಡಿದ್ದು ಯಾರು? ಬಾಬರ್ಗೆ ಅಂತ ಹೇಳ್ತಾ ಹೋಗ್ಬೋದು. ಇನ್ ಸ್ಕೂಲ್ ಈಸ್ ಅನ್ ಐಡೆಂಟ್ ಸ್ಟೂಡೆಂಟ್, ಬಟ್ ಇಟ್ ಈಸ್ ವಾಟ್ ಹಿ ಡಸ್ ಆಫ್ಟರ್ ದಿ ಸ್ಕೂಲ್ ಅವರ್ಸ್ ದಟ್ ಇಂಟ್ರಡ್ಯೂಸ್ ದ ಎಂಟೈರ್ ವರ್ಲ್ಡ್. ನೋಡಿ, ಇವನು ಶಾಲೆ ಒಂದು ಟೈಮ್ ನಂತರ ಫ್ರೀ ಅವರ್ಸಲ್ಲಿ ಏನು ಮಾಡ್ತಾ ಇದ್ದ, ಹೊರಗಡೆ ಕಾಂಟೆಂಪ್ರರಿ ಏನು ಆಗ್ತಾ ಇದೆ, ಪ್ರಚಲಿತವಾಗಿ ಎಲ್ಲ ಬದಲಾವಣೆ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಕೂಡ ಇವನು ಕಾನ್ಸಂಟ್ರೇಟ್ ಮಾಡೋಂಥ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಅಂತ ಹೇಳ್ಬೋದು ಬಾಬರ್ ಅಲಿ. when every other teenagers goes running off to the playground, get busy with football, cricket and other sports, but Babar Ali makes his way to an afternoon school where he is headmaster of a ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್. ಬೇರೆ ವಿದ್ಯಾರ್ಥಿಗಳೆಲ್ಲ ಟೀಚರ್ಸ್ ಅವರ್ಸಲ್ಲಿ ಆಟ ಆಡಕ್ಕೆ ಹೋಗ್ತಿದ್ರೆ, ಸ್ಪೋರ್ಟ್ಸಲ್ಲಿ ಬಿಸಿ ಇದ್ದರೆ, ಬಾಬರಲ್ಲಿ ಆ ಟೈಮ್ನ ಅವನು ಯುಟಿಲೈಸ್ ಮಾಡಿಕೊಂಡು ಆಫ್ಟರ್ನೂನ್ ಸ್ಕೂಲ್ ಶಾಲೆಯನ್ನು ಮನೆ ಹಿಂದ್ಗಡೆನೇ ಓಪನ್ ಮಾಡ್ತಾನೆ. ಅವನ ಅಂಡರಲ್ಲಿ ಇವತ್ತು 800 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಸಂಗತಿ, ಒಂದು ಒಳ್ಳೆಯ ಹೆಮ್ಮೆ ಪಡುವಂಥ ಒಂದು ವಿಚಾರ ಅಂತ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಇದಿಷ್ಟು ಆದ ನಂತರ ಅವನ ಶಾಲೆ ಹೇಗಿತ್ತು? ವೆಲ್ಕಮ್ ಟು ಬಾಬರ್ ಅಲಿಸ್ ಕಾನ್ಸೆಪ್ಟ್ ಅಲ್ಲಿ ಅವನ ಬಗ್ಗೆ, ಅವನ ಶಾಲೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ಅ ಡೈಲಾಪಿಟೇಟೆಡ್ ಅಂದರೆ ವೇಸ್ಟೇಡ್ ಅಂತ ಕಾಂಕ್ರೀಟ್ ಸ್ಟ್ರಕ್ಚರ್. ಅಂದರೆ ಒಂದು ಹಿಂದ್ಗಡೆ ಆ ಮನೆ ಹಿಂದ್ಗಡೆ ಚಿಕ್ಕದಾಗಿ ಜಾಗ ಇರುತ್ತೆ, ಅದು ಅರ್ಧ ಬಿದ್ದೋಗಿರುತ್ತೆ, ಮೇಲೆ ಚಾವಣಿ ಅರ್ಧ ಓಪನ್ ಇರುತ್ತೆ, ಮಳೆ ಬಂದು ನಡೀತಾ ಇರುತ್ತೆ, ಡ್ಯಾಂಪ್ನೆಸ್ ಇರುತ್ತೆ. ಅಂಥದ್ರಲ್ಲೂ ಕೂಡ ಡೆಸ್ಕ್ ಹಾಕ್ಸ್ಬಿಟ್ಟು ಶಾಲೆನ ಆರಂಭ ಮಾಡ್ತಾನೆ. ಇಂಥ ಒಂದು ಶಾಲೆ ಮುಂದೊಂದು ದಿನ ಕ್ವೀನ್ ಆಫ್ ಇಂಗ್ಲೆಂಡ್ ಶುಡ್ ನೋ ಅಂಡ್ ಯು ಶುಡ್ ಟು, ಅವ್ರಿಗೂ ಎಲ್ರಿಗೂ ಕೂಡ ಗೊತ್ತಾಗೋ ಲೆವೆಲ್ಗೆ ಇದು ತುಂಬಾ ಫೇಮಸ್ ಆಗುತ್ತೆ ಈ ಶಾಲೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಬಿಹೈಂಡ್ ದ ಆಫೀಸ್ ಗೇಟ್ ಇಸ್ ಓಪನ್ ಬಾಬರ್ಸ್ ಹೋಮ್ ದಿಸ್ ವೇರ್ ರೋಸ್ ಆಫ್ ಹೋಮ್. ಎಲ್ಲೋ ಗಲಿ ನೀರು ನಿಂತಿರುತ್ತೆ, ಜಾಗ ಇಲ್ಲ, ಇರೋ ಜಾಗದಲ್ಲಿ ಅವನು ಅಂಡರ್ ಪ್ರಿವಿಲೈಸ್ಡ್ ಕಿಡ್ಸ್ ಬೇಸಿಕ್ ರೈಟ್ಸ್, ಅಟ್ಲೀಸ್ಟ್ ಬೇಸಿಕ್ ರೈಟ್ಸ್ ಆಫ್ ಎಜುಕೇಶನ್ ಅಂದ್ರೆ ಬೇಕೇ ಬೇಕು. ಬಿಕಾಸ್ ಎಜುಕೇಶನ್ ಇಸ್ ಪವರ್ಫುಲ್ ವೆಪನ್. ಎಜುಕೇಶನ್ ಇಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನ್. ಸೊ ಹಾಗಾಗಿ ಎಜುಕೇಷನ್ನು ಅಟ್ಲೀಸ್ಟ್ ಒಂದು ಬೇಸಿಕ್ ಎಜುಕೇಷನ್ ಅವ್ರ ಮಕ್ಕಳಿಗೆ ನಾವು ಕೊಡಿಸ್ಬೇಕು. ಯಾರೆಲ್ಲ ಓದೋಕ್ಕೆ ಆಸಕ್ತಿ ಇದೆಯೋ ಬಡ ಮಕ್ಕಳಿಗೆ ಅವನು ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಲೇಟರ್ ಬಾಬರ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಫಾರ್ಚುನೇಟ್ ಸೋಲ್ ಇನ್ ಹಿಸ್ ವಿಲೇಜ್. ಅವನ ಹಳ್ಳಿಗೆ ಅವನು ಫಾರ್ಚುನೇಟ್ ಸೋಲ್ ಅಂದರೆ ಅದೃಷ್ಟಶಾಲಿ ಬಾಲಕ ಆಗಿದ್ದಾರೆ. ಬಿಕಾಸ್ ಬಾಬರ್ ಅಲ್ಲಿ ಒಂದು ನೇಟಿವ್ ಪ್ಲೇಸ್ ಬಂದು ಬಬ್ದಾ ನೈಬರ್ಹುಡ್ ಆಫ್ ಗಂಗನ್ಪುರ್ ವಿಲೇಜ್ ಇನ್ ವೆಸ್ಟ್ ಬೆಂಗಾಲ್ ಆಫ್ ಮುರ್ಷಿದಾಬಾದ್. ನೋಡಿ, ಬಬ್ದಾ ನೈಬರ್ಹುಡ್ ಅಲ್ಲಿ ಗಂಗನ್ಪುರ ಹಳ್ಳಿಯಲ್ಲಿ ವೆಸ್ಟ್ ಬೆಂಗಾಲ್ ಮುರ್ಷಿದಾಬಾದಲ್ಲಿ ಬರುವಂಥ ವೆಸ್ಟ್ ಬೆಂಗಾಲ್ ಪ್ಲೇಸಲ್ಲಿರೋ ಅವನು ಗಂಗನ್ಪುರ ಹಳ್ಳಿಯಲ್ಲಿ ಹೋಗ್ತಿರೋಂಥ ಬಾಲಕ. ಅವನ ಹಳ್ಳಿಯಲ್ಲಿ ಅವನ ಮನೆಯಲ್ಲಿ 3 siblings, 3 ಜನ ಒಡಹುಟ್ಟಿದ್ದಾರೆ. ಎಲ್ಲರೂ ಕೂಡ ಒಬ್ಬ. His parents very poor condition, thatched house
size an average city kitchen. And also his father name is Nazaruddin Sheikh. Nazaruddin Sheikh is also basically was a jute seller and dropout who believes education is the man's true religion. Our father ಸದನ ಒಂದು ಮಗನ ಒಂದು ವೆಂಚರ್ಗೆ ಅವನ ಸಾಹಸಕ್ಕೆ ಅವನ ಪಣಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಬಾಬರ್ಸ್ ಫಾದರ್ ಇಸ್ ಆಲ್ಸೋ ಬಿಲೀವ್ ದಟ್ ಎಜುಕೇಶನ್ ಇಸ್ ದ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ ಅವರು ಬಿಲೀವ್ ಮಾಡಿರ್ತಾರೆ. ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾರೆ. ಬಾಬರಲ್ಲಿ ಲೇಟರ್ ರಿಯಲೈಸ್ಡ್ ಮಸ್ಟ್ ಡೂ ಸಮಥಿಂಗ್ ಫಾರ್ ಅದರ್ ಚಿಲ್ಡ್ರನ್ ಇನ್ ದಿಸ್ ವಿಲೇಜ್. ನಮ್ಮ ಹಳ್ಳಿಯಲ್ಲಿ ನನಗೆ ಸುಮಾರು ಜನ ಬಡ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಆಸಕ್ತಿ ಇದೆ, ಅವ್ರಿಗೆಲ್ಲರೂ ಏನಾದರೂ ಮಾಡಿ ನಾನು ಎಜುಕೇಷನ್ ಕೊಡಿಸ್ಬೇಕಲ್ಲ ಅಂತೇಳಿ ಅವನು ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಇವತ್ತು ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್. Sending children to school is not entirely free of cost. Although the children are taught for free, still have to pay uniform, books, etc. But even though Babur started to free of education, but so many parents are thinking they cannot afford to the expense of the education. ಕೈಲಿ ಆಗ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ. ಇವನ್ ಬಾಯ್ಸ್ ಆರ್ ವರ್ಕಿಂಗ್ ಆಸ್ ಅ ಮೆಕ್ಯಾನಿಕ್ಸ್, ಡೇ ಲೇಬರರ್ಸ್, but also grass cutters, livestock herders, whereas girls maid servants in the village cook, clean, wash clothes and dishes for the employees. In the meanwhile, Babar Ali watched all of these things and started thinking, ನಾನು ಇನಿಷಿಯೇಟಿವ್ ತಗೊಂಡು ನಾನು ಶಾಲೆ ಆರಂಭ ಮಾಡಲೇಬೇಕು ಅಂತ ಅವನು ಆರಂಭ ಮಾಡ್ತಾನೆ. ಅದೊಂದು ಟೈಟ್ಲ್ ಕೂಡ ಇರ್ತಾನೆ. ಆ ಸ್ಕೂಲ್ನ ಹೆಸರು ಬಂದ್ಬಿಟ್ಟು ಆನಂದ ಶಿಕ್ಷಾ ನಿಕೇತನ. ಓಕೆ, ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಹಾಗಾದ್ರೆ ಆನಂದ ಶಿಕ್ಷಣ ನಿಕೇತನ ಸ್ಕೂಲ್ನ ಆರಂಭ ಮಾಡಿದಾಗ ಎಲ್ಲ ಸಪೋರ್ಟ್ ಮಾಡಿದ್ರು. ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತ ನಾವು ಟುಡೇಸ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. Babar Ali actually started his school at mere age of 9. In fact, his school, Ananda Shiksha Niketan, at the mere age of 9, in fact, his school, Ananda Shiksha Niketan, grew out of a game. ಅಂದರೆ ಬಾಬರಲ್ಲಿ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ರು. ಅಟ್ ದ ಏಜ್ ಆಫ್ 9 ಅವನು ಶಾಲೆಯಲ್ಲಿ ಟೀಚರ್ ಥರ ಅವನು ಆ್ಯಕ್ಟ್ ಮಾಡೋದಾಗಲಿ, ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಿ, ಟೀಚರ್ಸ್ ಹೌಸಲ್ಲಿ ಟೀಚರ್ಸ್ ಇದ್ದಿರೋ ಟೈಮಲ್ಲಿ ಇವನು ಮಕ್ಕಳಿಗೆ ಹೋಗಿ ನಿಂತ್ಕೊಂಡು ಪಾಠ ಹೇಳೋದು. ಟೀಚರ್ಸ್ ಯಾವ ಥರ ಟೀಚ್ ಮಾಡ್ತಾ ಇರ್ತಾರೆ, ಅವರ ಒಂದು ಟೀಚಿಂಗ್ ಸ್ಟೈಲ್ ಹೇಗಿರುತ್ತೆ ಅದೆಲ್ಲ ಕೂಡ ಅವನು ಅಬ್ಸರ್ವ್ ಮಾಡ್ತಾ ಇದ್ದ. ಅದೇ ಥರ ಆನಂದ ಶಿಕ್ಷಣ ನಿಕೇತನ ಕೂಡ ಅವನು ಗ್ರೀವ್ ಔಟ್ ಆಫ್ ಎ ಗೇಮ್, ಅಂದರೆ ಮಕ್ಕಳಿಗೆ ಒಂದು ಫ್ರೆಂಡ್ಲಿ ಆಗಿರ್ತಾರೆ ಗೇಮ್ ಥರ ಮಕ್ಕಳಿಗೆ ಒಂದು ಕಂಫರ್ಟಬಲ್ ಫೀಲ್ನ ಕೊಡ್ತಾ ಇದ್ದಾರೆ. ಬಿಕಾಸ್ ಇವಿಬ್ಬರು ಕೂಡ ಒಂದು ಈಕ್ವಲ್ ಏಜ್ನವ್ರು ಆಗಿರೋದ್ರಿಂದ ಅವನು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂಥರ ಶಾಲೆ ಅನ್ನೋದಕ್ಕೆ ಹೆಚ್ಚಿನಾಗಿ ಒಂಥರ ಕಂಫರ್ಟಬಲ್ ಲೆವೆಲ್ ಅಲ್ಲಿ ಫೀಲ್ ಆಗ್ತಾ ಇತ್ತು. ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾ ಅವನು ಇನ್ಸ್ಪೈರ್ ಮಾಡ್ತಾ ಇದ್ದ. ಒಂಥರ ಅವರಿಗೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಬೇಕಾದ್ರೆ ಇಬ್ಬರು ಕೂಡ ಒಂದೇ ಏಜ್ನವ್ರು. ಬಾಬರ್ಲೇನು ತುಂಬ ದೊಡ್ಡ ವ್ಯಕ್ತಿ ಅಲ್ಲ, ಅಂದರೆ ದೊಡ್ಡ ಏಜ್ನವರೇ ಅಲ್ಲ, ಈಕ್ವಲ್ ಏಜ್ನವರೇ. ಆದರೂ ಕೂಡ ಅವನು ಈಕ್ವಲ್ ಏಜಲ್ಲಿರೋ ಅವನ ಸಮಾನವಾಗಿರೋ ಮಕ್ಕಳಿಗೆ ಅವನು ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡಿಸ್ತಾ ಇರ್ತಾನೆ. ಅದನ್ನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾನೆ. ವಿ ಯೂಸ್ ಟು ಪ್ಲೇ ಸ್ಕೂಲ್ ವಿತ್ ಮಿ ಆಸ್ ಟೀಚರ್. ಅವನ ಶಾಲೆಯಲ್ಲಿ ಸ್ಕೂಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಅವನು ಓದ್ತಿರೋ ಶಾಲೆಯಲ್ಲಿ ಕೂಡ ಅವನು ಟೀಚರ್ ಆಗಿ ಆ್ಯಕ್ಟ್ ಮಾಡೋದು, ಮಕ್ಕಳಿಗೆ ಪಾಠ ಹೇಳ್ಕೊಡೋದು. ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ಇನ್ಸೈಡ್ ಆಫ್ ಎ ಸ್ಕೂಲ್, ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಮಕ್ಕಳೆಲ್ಲ ನಾವೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ, ನಾವೆಲ್ಲ ಟೀಚ್ ಮಾಡ್ತಾ ಇದ್ವಿ. ದೇ ಎಂಡೆಡ್ ಅಪ್ ಲರ್ನಿಂಗ್ ಅರ್ಥಮೆಟಿಕ್ ಆ್ಯಂಡ್ ಎಂಜಾಯಿಂಗ್ ಇಟ್. ಆರಾಮಾಗಿ ಒಂದು ಅರ್ಥಮೆಟಿಕ್ ಒಂದು ಪ್ರಾಬ್ಲಮ್ಸ್ ಕಲಿತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ಈ ಥರ ನಾವು ಶಾಲೆಯಲ್ಲಿ ಅದೇ ಥರನೇ ಮುಂಚೆಯಿಂದನೂ ಆಸಕ್ತಿ ಇರೋದ್ರಿಂದ ಈ ಸ್ಕೂಲ್ ಆರಂಭ ಮಾಡೋಕ್ಕೆ ನನಗೆ ಹೆಲ್ಪ್ ಆಯಿತು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೆಡ್ ಬಾಬರ್ ಅಲಿ ವೈಲ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಹೌ ಹಿ ಇನಿಷಿಯಲಿ ಸ್ಟಾರ್ಟೆಡ್ ಟೀಚಿಂಗ್. ಯಾವ ಥರ ಇನಿಷಿಯಲಿ ಟೀಚಿಂಗ್ ಮಾಡಬೇಕು, ಯಾವ ಥರ ಅದನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತಂದೆಲ್ಲ ಮುಂಚೆನೇ ಅವನಿಗೆ ಅದು ಅಭ್ಯಾಸ ಇರೋದ್ರಿಂದ ಅವನು ಆ ಸ್ಕೂಲ್ನ ಆರಂಭ ಮಾಡ್ತಾನೆ. ಈ 2002 ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್. ನೋಡಿ, ತುಂಬ ಚಿಕ್ಕದಾಗಿ ಒಂದು ಮನೆ ಹಿಂದ್ಗಡೆ ಆರಂಭ ಮಾಡಿರೋಂಥ ಸ್ಕೂಲು ಮುಂದೊಂದು ಸಹ ದೊಡ್ಡ ಇನ್ಸ್ಟಿಟ್ಯೂಷನಲೈಸ್ಡ್ ಆಗುತ್ತೆ. ವೈಲ್ ದ ಸ್ಟ್ರೆಂತ್ ಆಫ್ 8. ನೋಡಿ, ಅಟ್ ದ ಸ್ಟಾರ್ಟ್ ಓನ್ಲಿ ದ 8 members, ಬಟ್ ಟುಡೇ ದ 800 ಸ್ಟೂಡೆಂಟ್ಸ್ ಟು ಗೆಟ್ ಎ ಪ್ರಾಪರ್ ಎಜುಕೇಷನ್ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಸೊ ಗ್ರ್ಯಾಜುಯಲಿ ವರ್ಡ್ ಸ್ಪ್ರೆಡ್ ಅಂಡ್ ದ ನಂಬರ್ಸ್ ಗ್ರೀವ್. Help began to come from other quarters. Baba's own teachers, monks at the local Ramakrishna missions, sympathetic IAS officers, even local cops. When Babar first thought of midday meal scheme, the rice came from his Baba's fields, but now, to the aid of friends in the administration, it comes from the government staff.
ನೋಡಿ, at the age of the near age of 9, Babar Ali actually thinking started his own school, that is Ananda Shiksha Niketan. Initially in that school, you can see the students are like a friends. Studied arithmetic and enjoying it, said Babar Ali. Initially started teaching. In 2002, the game got institutionalized with a strength of 8 ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಸೊ ಗ್ರ್ಯಾಜುಲಿ ದ ವರ್ಡ್ ಸ್ಪ್ರೆಡ್ ಅಂಡ್ ನಂಬರ್ಸ್ ಗ್ರೀ. ಎಲ್ಲ ಕಡೆ ತುಂಬಾನೇ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಫ್ಯೂಚರ್ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಮ್ ಅದರ್ ಕ್ವಾರ್ಟರ್ಸ್. ಬೇರೆ ಬೇರೆ ವ್ಯಕ್ತಿಗಳೆಲ್ಲ ವಾಲಂಟಿಯರ್ ಬಂದು ಸ್ಕೂಲ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬಾಬಾಸ್ ಓನ್ ಟೀಚರ್ಸ್ ಅಂಡ್ ಮಾಂಕ್ಸ್ ಅಟ್ ದ ಲೋಕಲ್ ರಾಮಕೃಷ್ಣ ಮಿಷನ್, ಅವನು ಇಲ್ಲಿರುವಂಥ ಮಾಂಕ್ಸ್ ಸನ್ಯಾಸಿಗಳಾಗಿರ್ಬೋದು, ಆ್ಯಂಡ್ ಸಿಂಪಥೆಟಿಕ್ IAS ಆಫೀಸರ್ಸ್ ಆಗಿರ್ಬೋದು, ಇವನ್ ಲೋಕಲ್ ಕಾಪ್ಸ್ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವನ ಒಂದು ಬಾಬರ್ ಅಲಿ ಸ್ಕೂಲ್ಗೆ ವಾಲಂಟಿಯರ್ ಬಂದು ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಬಾಬರ್ ಅಲಿ ಮಾಡ್ತಿರೋ ಕೆಲಸ ಏನಪ್ಪ ಅಂದರೆ, ಇವೊಂದು ಅವನು ಕೂಡ ಒಬ್ಬ ಪೂರ್ ಸ್ಟೂಡೆಂಟು, ಬಡತನದಲ್ಲಿ ಬೆಳೆದಿರೋಂಥ ಒಬ್ಬ ಬಾಲಕ. ಅವನು ಕೂಡ ಪ್ರಯತ್ನ ಮಾಡಿ ನನಗೆ ಇಷ್ಟೊಂದು ಸಾವಿರಾರು ಮಕ್ಕಳಿಗೆ ಬೇಸಿಕ್ ರೈಟ್ಸ್ ಎಜುಕೇಷನ್ ಸಿಗ್ತಾ ಇಲ್ಲ, ಅಂಥ ಮಕ್ಕಳಿಗೆ ಅವನು ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಅಂದಾಗ ಅವನಿಗೆಲ್ಲ ಯಾರೆಲ್ಲ ಹೆಲ್ಪ್ ಮಾಡ್ತಾರಪ್ಪ ಅಂದರೆ ಬಾಬಾಸ್ ಓನ್ ವಾಲಂಟಿಯರ್ ಟೀಚರ್ಸ್. ಅವನಿಗೆ ವಾಲಂಟಿಯರ್ ಬಂದು ಅವನ ಶಾಲೆಯಲ್ಲಿ ವರ್ಕ್ ಮಾಡೋ ಟೀಚರ್ಸ್ ಕೂಡ ಬರ್ತಾರೆ. ಮಾಮ್ಸ್ ಕೂಡ ರಾಮಕೃಷ್ಣ ಮಿಷನಲ್ಲಿ ಅವರಲ್ಲಿ ಹೆಲ್ಪ್ ಮಾಡ್ತಾರೆ. IAS ಆಫೀಸರ್ಸ್ ಆಗಿರ್ಬೋದು, ಲೋಕಲ್ ಕಾಪ್ಸ್ ಆಗಿರ್ಬೋದು. ಈವನ್ ಬಾಬರ್ಸ್ ಫಸ್ಟ್ ಥಾಟ್ ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಬಿಸಿ ಊಟನ ಕೂಡ ಅವನು ದ ರೈಸ್ ಕೇಮ್ ಫ್ರಮ್ ಇಸ್ ಬಾಬರ್ಸ್ ಫೀಲ್ಡ್. ಅವ್ರ ತಂದೆಯವರ ಒಂದು ಜಮೀನಿಂದ, ಅವರ ಒಂದು ಜಮೀನಿಂದ ಬಂದಿರೋ ಒಂದು ಆದಾಯದಲ್ಲೇ ಅವನ ಮಕ್ಕಳಿಗೆ ಉಚಿತವಾಗಿ ಅವನು ಮಧ್ಯಾಹ್ನ ಬಿಸಿ ಊಟ ಕೂಡ ಅರೇಂಜ್ ಮಾಡಿಕೊಡ್ತಾನೆ. ಬಟ್ ನಾವು ಆ ಥರ ಆರಂಭ ಆಗಿರೋ ಶಾಲೆ ಇವತ್ತು ಏಡ್ ಆಫ್ ಫ್ರೆಂಡ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇಟ್ ಕಮ್ಸ್ ಫ್ರಮ್ ದ ಗೌರ್ಮೆಂಟ್ ಸ್ಟಾಫ್. ಮನೆಗೆ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸಪೋರ್ಟಿಂದ ಆ ಗೌರ್ಮೆಂಟ್ಗೆ ಅದನ್ನು ಏಡೆಡ್ ಮಾಡಿಸೋದ್ರಿಂದ ಸ್ಕೂಲ್ ಏನಾಗುತ್ತೆ, ಇವತ್ತು ದಿವಸ ಆ ಸ್ಕೂಲಿಗೆ ಗೌರ್ಮೆಂಟ್ ಕಡೆಯಿಂದನೇ ಮಧ್ಯಾಹ್ನ ಬಿಸಿ ಊಟ ಅಲ್ಲಿ ಸಿಗ್ತಾ ಇದೆ. ಅಂದರೆ ಇಟ್ ಮೀನ್ಸ್ ಅದು ಗೌರ್ಮೆಂಟ್ಗೆ ಏಡೆಡ್ ಆಗುತ್ತೆ, ಏಡೆಡ್ ಇನ್ಸ್ಟಿಟ್ಯೂಷನ್ ಆಗುತ್ತೆ, ಕೊನೆಗೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಟುಡೇ 9 years down the line, the school has 60 regular attendees and over 220 students in roll call and 800 students in total, with 10 voluntary teachers teaching grades 1 through 8. His little afternoon venture is now registered and recognized by the West Bengal state government, which means students graduating from Babar school are eligible to be transferred to the other local high school. ನೋಡಿ, ಬಾಬರ್ ಅಲಿ ಸ್ಕೂಲು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಅದು ಓನ್ಲಿ 8 ಜನ ವಿದ್ಯಾರ್ಥಿಗಳು ಆರಂಭ ಆಗಿರುತ್ತೆ. ಕೊನೆಗೆ ಹಂತವಾಗಿ ಬಿಡೋದು 800 ವಿದ್ಯಾರ್ಥಿಗಳು ಆಗ್ತಾರೆ. ಎಲ್ಲರೂ ಕೂಡ ವಾಲಂಟಿಯರ್ ಶಾಲೆಗೆ ಬಂದು ಹೆಲ್ಪ್ ಮಾಡ್ತಾರೆ. ಒಳ್ಳೇದೇ ಆಗುತ್ತೆ. ಅದಕ್ಕೆ ಇದೇ ಉದಾಹರಣೆ. ಬಾಬರ್ ಅಲಿ ಶಾಲೆ ಆರಂಭ ಮಾಡಿದಾಗ ಎಲ್ಲರೂ ಒಬ್ಬರು ಈ ಬಾಲಕನಿಗೆ ಇವನೇನು ಮಾಡ್ತಾನೆ ಅಂತ ಅಂದ್ಕೊಂಡಿದ್ರು. ಆದರೆ ಅವನ ಒಂದು ಬೆಳವಣಿಗೆ ನೋಡಿಬಿಟ್ಟು ಒಳ್ಳೆ ಮನಸ್ಸಿರುವಂಥ ಸುಮಾರು ಜನ ವ್ಯಕ್ತಿಗಳು ಬಂದು ವಾಲಂಟಿಯರ್ ಟೀಚರ್ಸ್ ಆಗಿ ಅಲ್ಲೇ ಸೇರ್ಕೊಳ್ತಾರೆ, ಮಕ್ಕಳಿಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಮಾಮ್ಸ್ ಆಫ್ ದಿ ಲೋಕಲ್ ರಾಮಕೃಷ್ಣ ಮಿಷನ್ಸ್ ಆಗಿರ್ಬೋದು, IAS ಆಫೀಸರ್ಸ್, ಲೋಕಲ್ ಕಾಪ್ಸ್, ಎಲ್ಲರೂ ಕೂಡ ಇವನ್ ಮಕ್ಕಳಿಗೆ ಅವನು ಸ್ಟಾರ್ಟಿಂಗ್ ಸ್ಕೂಲ್ ಓಪನ್ ಮಾಡಿದಾಗ ಅವರ ಒಂದು ಫ್ಯಾಮಿಲಿಯಿಂದಲೇ ಬರುವಂಥ ಹೊಲದಲ್ಲಿ ಬರುವಂಥ ರೈಸ್ನ ಅವನು ಮಕ್ಕಳಿಗೆ ಬಿಸಿ ಊಟ ಮಾಡಿ ಬಡಿಸ್ತಾ ಇರ್ತಾನೆ. ಕೊನೆಗೆ ಒಂದು ದಿವಸ ಅವರ ಫ್ರೆಂಡ್ಸ್ ಸಹಾಯದಿಂದ ಮಧ್ಯಾಹ್ನದ ಬಿಸಿ ಊಟ ಗೌರ್ಮೆಂಟಿಂದಲೇ ಬರೋ ಲೆವೆಲ್ಗೆ, ಅಂದರೆ ಇಟ್ ಮೀನ್ಸ್ ಅರ್ಥ ಏನು, ಆ ಸ್ಕೂಲ್ ಮುಂಚೆ ಪ್ರೈವೇಟ್ ಸ್ಕೂಲ್ ಆಗುತ್ತೆ, ಲೇಟರ್ ಅದು ಗೌರ್ಮೆಂಟ್ಗೆ ಟೈಅಪ್ ಆಗಿ ಏಡೆಡ್ ಇನ್ಸ್ಟಿಟ್ಯೂಷನ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಟುಡೇ 9 years ಡೌನ್ ಆಗಿದೆ. 60 ಜನ ರೆಗ್ಯುಲರ್ ಅಟೆಂಡ್ ಬರ್ತಾ ಇರೋ ವಿದ್ಯಾರ್ಥಿಗಳು, 220 ಮಕ್ಕಳು ರೋಲ್ ಕಾಲ್, ಅಂದರೆ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಮನೆಗಳು ಹೋಗಿ ಅವ್ರು ಮಾರ್ಕೆಟಿಂಗ್ ಮಾಡಿ ಕ್ಯಾಂಪೇನ್ ಮಾಡಿ ಮಕ್ಕಳ ಕರ್ಕೊಂಡ್ಬರೋದಾಗಿರ್ಬೋದು. ಟೋಟಲಿ ಇವತ್ತು 800 ಜನ ವಿದ್ಯಾರ್ಥಿಗಳು. ಇದು 10 ವಾಲಂಟಿಯರ್ ಟೀಚರ್ಸ್, 10 ಜನ ವಾಲಂಟಿಯರ್ ಟೀಚರ್ಸ್ ಇಲ್ಲಿದ್ದಾರೆ. ಟೀಚಿಂಗ್ ಗ್ರೇಡ್ಸ್ 1 through 8, 1ರಿಂದ 8ನೇ ತರಗತಿವರೆಗೂ 10 ಜನ ವಾಲಂಟಿಯರ್ ಟೀಚರ್ಸ್ ಇದ್ದಾರೆ. ಇಸ್ ಲಿಟ್ಲ್ ಆಫ್ಟರ್ನೂನ್ ವೆಂಚರ್. ನೋಡಿ, ಬೆಳಿಗ್ಗೆಲ್ಲ ಅವನು ಕಾಲೇಜ್ಗೆ ಹೋಗ್ಬಿಟ್ಟು ಆಫ್ಟರ್ನೂನ್ ಟೈಮಲ್ಲಿ ಇಂಥ ಒಂದು ವೆಂಚರ್, ಇಂಥ ಒಂದು ಸಾಹಸ ಮಾಡಿದ್ದಾರೆ ಅಂದರೆ ಜೋರಲ್ಲಿ ನಾವು ಅಪ್ರಿಸಿಯೇಷನ್ ಕೊಡಲೇಬೇಕು ಅಂತ ಹೇಳ್ಬೋದು. ನಾವು ರಿಜಿಸ್ಟರ್ಡ್ ಟುಡೇ, ನಾವು ರಿಜಿಸ್ಟರ್ಡ್ ಅಂಡ್ ರೆಕಗ್ನೈಸ್ಡ್ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್. ಒಂದು ವೆಂಚರ್ನ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿ ಏನು ಮಾಡ್ತೀವಿ, ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟಿಂಗ್ ಫ್ರಮ್
ಬಾಬಾ ಸ್ಕೂಲ್ ಆರ್ ಎಲಿಜಿಬಲ್ ಟು ಬಿ ಟ್ರಾನ್ಸ್ಫಾರ್ಮ್ ಟು ದ ಲೋಕಲ್ ಹೈ ಸ್ಕೂಲ್ಸ್. ಅಂದರೆ 1ರಿಂದ 8ನೇ ತರಗತಿವರೆಗೂ 1 to 8 ವರೆಗೂ ಮಕ್ಕಳು ಓದ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಯಾವುದೇ ಥರ ಊಟ ಇರೋದಿಲ್ಲ, ಅದು ಕೂಡ ಗೌರ್ಮೆಂಟಿಂದ ಬರುತ್ತೆ. ಅದಾದ ನಂತರ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿ ಏನು ಮಾಡುತ್ತೆ, ಬಾಬಾ ಸ್ಕೂಲ್ನಲ್ಲಿ ಓದಿರೋ ಮಕ್ಕಳು ಇವ್ ದೇ ಆರ್ ಎಲಿಜಿಬಲ್ ಅಂದರೆ ಇಟ್ ಪ್ರಮೋಟ್ ಮಾಡ್ಬೋದು, ಅವ್ರು ಹೈಸ್ಕೂಲ್ ಕೂಡ ಹೋಗ್ಬೋದು. ಇಟ್ ಮೀನ್ಸ್ ಸ್ಕೂಲ್ ಕೂಡ ಒಂದು ರೆಕಗ್ನೈಸ್ ಆಯಿತು ಅಂತ ಹೇಳ್ಬೋದು. ಗೌರ್ಮೆಂಟ್ ಕನ್ಸಿಡರ್ ಮಾಡಿ ಗೌರ್ಮೆಂಟ್ಗೆ ಅದನ್ನು ಟೈ ಅಪ್ ಮಾಡಿಕೊಂಡು ಆ ಮಕ್ಕಳಿಗೆ ಎಲಿಜಿಬಲ್ ಟು ಬಿ ಟ್ರಾನ್ಸ್ಫರ್ ಟು ದ ಅದರ್ ಲೋಕಲ್ ಹೈಸ್ಕೂಲ್ಸ್ಗೆ ಅವರು ಹೋಗಿ ಜಾಯ್ನ್ ಆಗ್ಬೋದು ಅಂತ ಕೂಡ ಸರ್ಟಿಫಿಕೇಟ್ ಕೂಡ ಆ ಶಾಲೆಗೆ ಕೊಡುತ್ತೆ ಗೌರ್ಮೆಂಟ್ ಅಂತ ನಾವೀಗ ಹೇಳ್ತಾ ಹೋಗ್ಬೋದು. ವಿನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅಟ್ ದ ಲೊಕ್ಯಾಲಿಟೀಸ್ ನಿಯರ್ ಆರ್ ಡನ್ ವಿತ್ ದೇರ್ ಕೋರ್ಸ್ ಅಂಡ್ ಜಾಬ್ಸ್ ಅಟ್ ಡೇ ಟೈಮ್ run to attend Baba's afternoon school. They arrive in time for Tulu Mashi's opening bell. ನೋಡಿ, ಬಾಬಾರಲ್ಲಿ ಅಟ್ ದ ಏಜ್ ಆಫ್ 16 ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ ಅಂತ ಫಸ್ಟ್ ನಿಮಗೆ ಒಂದು ಸ್ಟೇಟ್ಮೆಂಟ್ ಇದೆ ಲೆಸನ್ ಬಿಗಿನಿಂಗಲ್ಲಿ. ಅಂದರೆ ನೋಡಿ, ಅವ್ನು ಸ್ಕೂಲಲ್ಲಿ ಯಾವ ಥರ ಸ್ಟೂಡೆಂಟ್ ಆಗಿದ್ದೋ ಅದೇ ಕ್ಯಾರಿ ಫಾರ್ವರ್ಡ್ ಆಯಿತು. ಬೇರೆ ವಿದ್ಯಾರ್ಥಿಗಳೆಲ್ಲ ಬ್ಯುಸಿ ವಿತ್ ಸ್ಪೋರ್ಟ್ಸಲ್ಲಿ ಬ್ಯುಸಿ ಇದ್ದರೆ ಬಾಬಾರ್ ಮಾತ್ರ ಇಂಟ್ರಿಗ್ಸ್ ದ ಎಂಟೈರ್ ವರ್ಲ್ಡ್ ಏನಾಗ್ತಾ ಇದೆ, ಈ ಪ್ರೆಸೆಂಟ್ ಏನು ಪ್ರಾಬ್ಲಮ್ಸ್ ಇದೆ ಇಂಡಿಯಾದನ್ನು ಸರ್ ನಮ್ಮ ನಕ್ಕೆಲ್ಲರ ಮಟ್ಟಿಗೆ ನಾವು ಏನು ಮಾಡಬೇಕು ಅನ್ನೋದು ನಾವು ಅವಾಗಲೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವನ ಸ್ಕೂಲ್ನ ಆರಂಭ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅವನ ಒಂದು ಗಂಗನ್ಪುರ್ ವಿಲೇಜಲ್ಲಿ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟ್ ಟು ಲರ್ನ್, ಆಸಕ್ತಿ ಇದೆ ಕಲಿಬೇಕು ಅಂತ. ಆದರೆ ದೇರ್ ಪೇರೆಂಟ್ಸ್ ಕೆನಾಟ್ ಅಫೋರ್ಡ್ ಟು ಎಕ್ಸ್ಪೆನ್ಸ್ ಆಫ್ ದಿ ಎಜುಕೇಷನ್, ನಿಭಾಯಿಸಕ್ಕಾಗ್ತಾ ಇಲ್ಲ ಖರ್ಚನ್ನ. So in meanwhile, so many boys working as a mechanics, day laborers, grass cutters and livestock herders, whereas girls in his village going to maid servants, wash, cleans and also cooking, ಈ ಥರ ಕೆಲಸ ಮಾಡ್ಕೊಂಡು ಇರ್ತಾ ಇತ್ತು. ಇದೆಲ್ಲ ನೋಡ್ಬಿಟ್ಟು ಬಾಬಾರಲ್ಲಿ ವಿ ವಾಂಟೆಡ್ ಟು ಚೇಂಜ್, ಐ ಆಮ್ ಡೂಯಿಂಗ್ ಸಮಥಿಂಗ್ ಅಂತೇಳಿ ಏನು ಮಾಡ್ತಾನೆ, ಅಂಧ ಶಿಕ್ಷಣಕ್ಕೆ ಅಂತ ಹೆಸರಿಟ್ಟು ಶಾಲೆ ಆರಂಭ ಮಾಡ್ತಾನೆ. ಅವನ ಶಾಲೆ ಕೂಡ ಗ್ರೀವ್ ಔಟ್ ಆಫ್ ಎ ಗೇಮ್ ಒಂಥರ ಫ್ರೆಂಡ್ಲಿ ಆಗಿತ್ತು. ಬಿಕಾಸ್ ಎಲ್ಲರೂ ಕೂಡ ಈಕ್ವಲ್ ಏಜ್ ಅಲ್ಲಿ ಆಗಿರೋದ್ರಿಂದ ಅವನು ಶಾಲೆಯಲ್ಲಿ ಅವನ ಮಕ್ಕಳ ಜೊತೆ ತುಂಬ ಫ್ರೆಂಡ್ಲಿ ಆಗಿ ಇಂಟರ್ ಮಾಡ್ತಾ ಇದ್ದ. 6-7 ವಿದ್ಯಾರ್ಥಿಗಳಿಂದ ಆರಂಭ ಆಗಿರೋ ಸ್ಕೂಲು ಟುಡೇ 800 ಸ್ಟೂಡೆಂಟ್ಸ್ ಲರ್ನಿಂಗ್ ದ ಎಜುಕೇಷನ್ ಅಂಡರ್ ಇಸ್ ಬಾಬರ್ ಸ್ಕೂಲ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಲೇಟರ್ ಆನ್ ಸೋ ಮೆನಿ ಪೀಪಲ್ಸ್ ಆರ್ ಆ್ಯಡೆಡ್ ವಾಲಂಟರೀಸ್. ಫಾರ್ ಎಕ್ಸಾಂಪಲ್ ಲೋಕಲ್ ಕಾಪ್ಸ್ ಆಗಿರ್ಬೋದು, ರಾಮಕೃಷ್ಣ ಮಾಂಗ್ಸ್ ಆಫ್ ರಾಮಕೃಷ್ಣ ಮಿಷನ್ಸ್ ಎಲ್ಲ ಆಗಿರ್ಬೋದು, ಆಲ್ಸೋ ಸಿಂಪಥೆಟಿಕ್ IAS ಆಫೀಸರ್ಸ್ ಆಗಿರ್ಬೋದು. ಸೋ ಮೆನಿ ಪೀಪಲ್ಸ್ ಆರ್ ಹೆಲ್ಪಿಂಗ್ ಟು ಬಾಬರ್ ಸ್ಕೂಲ್ ಅಂತ ಹೇಳ್ಬೋದು. ಬಟ್ ಟುಡೇ 60 ರೆಗ್ಯುಲರ್ಸ್ ಅಟೆಂಡಿಂಗ್, 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್, ಟೋಟಲ್ 800 ಸ್ಟೂಡೆಂಟ್ಸ್ ಆರ್ ಗಾಟ್ ಎಜುಕೇಷನ್ ಅಂಡರ್ ಬಾಬರ್ ಸ್ಕೂಲ್. ಅಂಡ್ ಆಲ್ಸೋ ವಾಲಂಟಿಯರ್ ಟೀಚರ್ಸ್ ಟೀಚಿಂಗ್ ಗ್ರೇಡ್ಸ್ 1 through 8 ವರೆಗೂ ವಾಲಂಟಿಯರ್ ಟೀಚರ್ಸ್ ಅವರೇ ಓದಿ, ಯಾರು ಕೂಡ ಅವ್ರ ಸ್ಯಾಲ್ರಿನ ಪೇ ಮಾಡ್ತಾ ಇಲ್ಲ, ಫ್ರೀಯಾಗಿ ಬಂದು ಅವರು ಎಜುಕೇಷನ್ ಟೀಚ್ ಮಾಡಿ ಹೋಗ್ತಾ ಇದ್ದಾರೆ. ಇನಿಷಿಯಲಿ ಮಕ್ಕಳಿಗೆ ಸ್ಟಾರ್ಟೆಡ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಇನ್ ಈಸ್ ಫಾದರ್ಸ್ ಫೀಲ್ಡ್. ಆ ರೈಸ್ ಬಿಕೇಮ್ ದ ಫಾದರ್ಸ್ ಫೀಲ್ಡಿಂದ ಬರುವಂಥ ರೈಸ್ನೇ ಮಕ್ಕಳಿಗೆ ಮಿಡ್ ಡೇ ಮೀಲ್ ಸ್ಕೀಮ್ ಸ್ಟಾರ್ಟ್ ಮಾಡ್ದ. ಆ ನಂತರ ಆ ಫ್ರೆಂಡ್ಸ್ ಆಗಿಂದ ಏಳಾಗಿ ಗೌರ್ಮೆಂಟ್ ಸ್ಟಾರ್ಗೆ ಆ ಶಾಲೆಗೆ ಬರೋಕ್ಕೆ ಶುರುವಾಯಿತು. ಆ ನಂತರ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಕನ್ಸಿಡರ್ಡ್ ಈ ಸ್ಕೂಲ್ನ ರೆಕಗ್ನೈಸ್ ಮಾಡಿ ಏನು ಮಾಡುತ್ತೆ, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟಿಂಗ್ ಫ್ರಮ್ ಬಾಬರ್ ಸ್ಕೂಲ್ ಆರ್ ಎಲಿಜಿಬಲ್ ಟು ಬಿ ಟ್ರಾನ್ಸ್ಫಾರ್ಮ್ ದ ಅದರ್ ಲೋಕಲ್ ಹೈ ಸ್ಕೂಲ್ಗೆ ಅವರು ಹೋಗ್ಬೋದು ಅಂತ ಟ್ರಾನ್ಸ್ಫಾರ್ಮ್ ಒಂದು ಪ್ರಮೋಷನ್ ಕೂಡ ಕೊಡುತ್ತೆ. ಬಟ್ ಲೇಟರ್ ದ ಚಿಲ್ಡ್ರನ್ ಆಫ್ ದಿ ವಿಲೇಜ್, ಒಂದು ಹಳ್ಳಿಯಲ್ಲಿ ಎಲ್ಲ ಮಕ್ಕಳು ಕೂಡ ಲೊಕ್ಯಾಲಿಟೀಸ್ ನಿಯರ್ ಬೈ ಡನ್ ದ ಕೋರ್ಸ್ ಜಾಬ್ಸ್ ಅಟ್ ಡೇ ಟೈಮ್, ಬೆಳಿಗ್ಗೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಕೂಡ ಹೆಲ್ಪ್ ಆಗ್ತಾ ಇದೆ. ಬಿಕಾಸ್ ಬಾಬಾರ್ಲಿ ಥರ ಅವರು ಕೂಡ ಬೆಳಿಗ್ಗೆಲ್ಲ ಕೆಲಸಕ್ಕೆ ಹೋಗ್ಬಿಟ್ಟು ಆ ನಂತರ ಕರೆಕ್ಟ್ ಟೈಮಿಗೆ, ಯಾಕಂದರೆ ಬಾಬರ್ಲಿ ಸ್ಕೂಲ್ ಬಂದ್ಬಿಟ್ಟು ಆಫ್ಟರ್ನೂನ್ ಸ್ಕೂಲ್, ಸೊ ಅವರೆಲ್ಲ ಕರೆಕ್ಟಾಗಿ ತುಳು ಮಾರ್ಷೀಸ್ ಅಂದರೆ ಅವಳು ಕೂಡ ಒಂದು ವಾಲಂಟಿಯರ್ ಲೇಡಿ, ಅವಳು ಬೆಲ್ ಮಾಡೋಕ್ಕೆ ಒಂದು ಆಯಾಗೆ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಅವಳ ಬೆಲ್ ಟೈಮಿಗೆ ಕರೆಕ್ಟಾಗಿ ಬಂದು ಎಲ್ಲರೂ ಕೂಡ ಶಾಲೆಗೆ ಹಾಜರಾಗ್ತಾ ಇದ್ರು ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ಇದಾದ ನಂತರ ಇನ್ನು ಬರೀ ಇಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಬಾಬರ್ಸ್ ಓನ್ ಟೀಚರ್ಸ್ ಮಾತ್ರ ಅಲ್ಲ, ಮಾಂಗ್ಸು, ಲೋಕಲ್ ರಾಮಕೃಷ್ಣ ಮಿಷನ್ಸ್ ಅಲ್ಲಾಗಿರ್ಬೋದು, ಸಿಂಪಥೆಟಿಕ್ IAS ಆಫೀಸರ್ಸ್ ಆಗಿರ್ಬೋದು, ಲೋಕಲ್ ಕಾಪ್ಸ್ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಜನ ವಾಲಂಟಿಯರ್ಸ್ ಬಂದು ನಮ್ಮ ಶಾಲೆಗೆ ಹೆಲ್ಪ್ ಮಾಡ್ತಾರೆ. ಯಾರಪ್ಪ ಅಂದರೆ ನೀಡ್ ಸಮ್ ಪ್ಯೂರ್ ಗುಡ್ ಕೈಂಡ್ ಸೋಲ್ಸ್, ಒಳ್ಳೆ ಮನಸ್ಸಿಂದ ಅವನಿಗೆ ಒಂದು ಬ್ಲೆಸ್ಸಿಂಗ್ಸ್ ಮಾಡಿಬಿಟ್ಟು ಇನ್ನೂ ಹಲವಾರು ಜನ ಬಂದು ಅವನಿಗೆ ಹೆಲ್ಪ್ ಮಾಡ್ತಾರೆ. ಒಂದು ಶಾಲೆಗೆ ಒಂದು ಡೆವಲಪ್ಮೆಂಟ್ ಆಗೋಕ್ಕೆ ನೂರಾರು ಜನ
ತಮ್ಮ ಒಂದು ಕೈಲಾದ ಮಟ್ಟಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೂ ಒಬ್ಬ ಒಳ್ಳೆ ತುಳು ರಾಣಿ ಹಜ್ರಾ ಅಂತೇಳಿ, ಅವಳು ಕೂಡ ಒನ್ ಆಫ್ ದ ಈ ಬೇಸಿಕಲಿ ಫಿಶ್ ಮಾಂಗರ್ ಆಗಿದ್ರು ಕೂಡ ಅವಳು ಕೂಡ ಹೆಲ್ಪ್ ಮಾಡ್ತಾರೆ ಬಾಬಾ ಸ್ಕೂಲ್ಗೆ. ಅದು ಹೇಗೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೀಟ್ ಸಮ್ ಪ್ಯೂರ್ ಗುಡ್ ಕೈಂಡ್ ಸೋಲ್ಸ್. ಶಿ ಇಸ್ ಅ ಕ್ಲಾಡ್ ಅಂದರೆ ಇಟ್ ಮೀನ್ಸ್ ವಿಯರ್ ಶಿ ಬೇಸಿಕಲಿ ಗಿಡೋ ಇದ್ರೆ ಇವಳು. ಸ್ಟಿಕ್ ಇನ್ ಹ್ಯಾಂಡ್ ತುಳು ರಾಣಿ ಹಜ್ರಾ ಇಸ್ ಅ ನೇಮ್, ಇವಳ ಹೆಸರು ತುಳು ರಾಣಿ ಹಜ್ರಾ ಇಸ್ ಅ ಲಿಟ್ರೇಟ್ ಫಿಶ್ ಮಾಂಗರ್. ಅವಳು ಕೂಡ ಒಬ್ಬ ಇಲ್ಲಿಟ್ರೇಟ್ ಅಲ್ಲ, ಅವಳು ಕೂಡ ಸ್ವಲ್ಪ ಎಜುಕೇಶನ್ ಪಡ್ಕೊಂಡಿದ್ದಾಳೆ. ಈಸ್ ಬೇಸಿಕಲಿ ಫಿಶ್ ಮಾಂಗರ್, ಮೀನು ವ್ಯಾಪಾರ ಮಾಡ್ತಾ ಇರ್ತಾಳೆ. ಬೈ ಮಾರ್ನಿಂಗ್ ದೇ ಪ್ರೊಸೀಡಿಂಗ್ ಎಜುಕೇಶನಲಿಸ್ಟ್ ಬೈ ಆಫ್ಟರ್ನೂನ್. ಅದೇ ಮಾರ್ನಿಂಗ್ ಎಲ್ಲ ಫಿಶ್ ವ್ಯಾಪಾರ ಮಾಡಿಬಿಟ್ಟು ಆ ನಂತರ ಪ್ರೊಸೀಡಿಂಗ್ ಅಂದರೆ ಪರಿವರ್ತನೆ ಮಾಡೋದು, ಕನ್ವಿನ್ಸ್ ಮಾಡಿ ಎಲ್ಲ ಎಜುಕೇಶನಲಿಸ್ಟ್ಗೆ ಹೋಗ್ಬಿಟ್ಟು ಅವನು ಶಾಲೆಗೆ ಕರ್ಕೊಂಡ್ಬಂದು ಬಾಬಾರಲಿ ಸ್ಕೂಲಿಗೆ ಸೇರಿಸ್ತಾ ಇದ್ದಾಳೆ. ನೋಡಿ, ಆನ್ ಫಿಶ್ ಸೆಲ್ಲಿಂಗ್ ರೌಂಡ್ ನಿಯರ್ ಬೈ ವಿಲೇಜಸ್ which started to selling the round by near the villages. Her job is to confront erring parents. ಅವಳ ಜಾಬ್ ಏನಪ್ಪ ಅಂದರೆ ಯಾರೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಓದಿಸ್ದಲೇ ಮನೇಲಿ ಇಟ್ಕೊಂಡಿದ್ದಾರೋ ಅಂಥ ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಅವರ ಪ್ರೊಸೀಡಿಂಗ್ ಮಾಡಿಬಿಟ್ಟು ಏನು ಮಾಡ್ತಾಳೆ, ಹೂ ಹ್ಯಾವ್ ಸ್ಟಾಪ್ಡ್ ಟು ಸೆಂಡಿಂಗ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್ ಅಂಡ್ ಟು ಫೈಂಡ್ ನ್ಯೂ ಸ್ಟೂಡೆಂಟ್ಸ್. ಶಿ ಇಸ್ ಹ್ಯಾಸ್ ರಿಕ್ರೂಟ್ಮೆಂಟ್ 80 ಟಿಲ್ ನಾವು. ಈ ಥರ ಅವಳು ಪ್ರಯತ್ನ ಮಾಡಿ ಇದುವರೆಗೂ 80 ವಿದ್ಯಾರ್ಥಿಗಳನ್ನ ಬಾಬಾರಲಿ ಶಾಲೆಗೆ ಸೇರಿಸಿದ್ದಾರೆ. ನೋಡಿ, ಎಲ್ಲರ ಒಂದು ಒಳ್ಳೆ ಮಹತ್ ಕಾರ್ಯಕ್ಕೆ ನಮ್ಮದು ಒಂದು ಅಳಿಲು ಸೇವೆ ಅನ್ನೋ ಥರ ಆ ತುಳು ರಾಣಿ ಹಜ್ರಾ ಏನು ಮಾಡ್ತಾಳೆ, ಶಿ ಈಸ್ ಆಲ್ಸೋ ಅ ಪೂರ್ ಲೇಡಿ, ಬಟ್ ಅವಳು ಶಿ ಇಸ್ ಅ ಲಿಟ್ರೇಟ್, ಶಿ ಇಸ್ ಅ ವಿಡೋ. ಶಿ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಎ ಫಿಶ್ ಮಾಂಗರ್, ಮೀನು ವ್ಯಾಪಾರ ಮಾಡ್ತಾ ಇರ್ತಾಳೆ. ಹಳ್ಳಿಗೆಲ್ಲ ಮೀನು ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೆಲ್ಲ ಪೇರೆಂಟ್ಸು ಮಕ್ಕಳನ್ನ ಶಾಲೆ ಕಳಿಸ್ದಲೇ ಮನೇಲೆ ಇಟ್ಕೊಂಡು ಕೆಲಸ ಕಳಿಸ್ತಾ ಇದ್ದಾರೋ ಅಂಥ ಮಕ್ಕಳಿಗಳು ಕನ್ವಿನ್ಸ್ ಮಾಡಿ ಇವಳ ಶಾಲೆಗೆ ಬಂದು ಸೇರಿಸ್ತಾ ಇದ್ದಾಳೆ. ಇದುವರೆಗೂ 70 ಜನ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸಿದಾಳೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಎಷ್ಟು ಒಳ್ಳೆ ಮನಸ್ಸಿದೆ ಅಂದರೆ ಒಳ್ಳೇದೇ ಆಗುತ್ತೆ ಬಾಬಾರಲಿನೇ ಸಾಕ್ಷಿ ಅಂತ ಹೇಳ್ಬೋದು. ಎಂಥ ಒಂದು ಕೈಂಡ್ ಹಾರ್ಟೆಡ್ ಇಂದ ಒಳ್ಳೆ ಮನಸ್ಸಿಂದ ಆ ಲೇಡಿ ಈ ಥರ ಕೆಲಸವನ್ನು ಮಾಡ್ತಾ ಹೋಗ್ತಾಳೆ. ಈ ಇಷ್ಟೇ ಇನ್ನೂ ಹಲವಾರು ಜನ ವಾಲಂಟಿಯರ್ ಟೀಚರ್ಸ್ ಬರ್ತಾರೆ, ಅವನ ಶಾಲೆಗೆ ಹೆಲ್ಪ್ ಮಾಡ್ತಾರೆ. ಇವೊಂದು ಸ್ಟೋರಿ ನೋಡಿ ಇನ್ನೂ ಹಲವಾರು ಜನ ಇನ್ಸ್ಪೈರ್ ಆಗ್ತಾರೆ. ಅನ್ನೋದು ಕೂಡ ನಾವು ಇಲ್ಲಿ ರಿಮೈನಿಂಗ್ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಅದಿಷ್ಟು ಕೂಡ ರಿಮೈನಿಂಗ್ ಇನ್ನೂ ಯಾರೆಲ್ಲ ಬಂದು ಒಂದು ಶಾಲೆ ಸಪೋರ್ಟ್ ಮಾಡ್ತಾರೆ, ಹೇಗೆ ಅವ್ರ ಸ್ಕೂಲ್ ಇನ್ನೂ ಯಾವ ಲೆವೆಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ರಿಮೈನಿಂಗ್ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.